ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುಖ್ಯವಾದ ವಿಷಯನ ನಾನು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಬಂದು ತಿರುಮಲ ದರ್ಶನದ ಬಗ್ಗೆ SD ಮತ್ತು DD ಟೋಕನ್ಗಳ ಬಗ್ಗೆ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಬಂದೀನಿ. ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಈಗ ವಿಡಿಯೋನ ಶುರು ಮಾಡೋಣ. ಈಗ ಫಸ್ಟು SD ಮತ್ತು SSD ಮತ್ತು DD ಟೋಕನ್ಗಳಿಗೆ ಇರುವಂಥ ವ್ಯತ್ಯಾಸಗಳೇನು? ಹೌದು ಸ್ನೇಹಿತರೆ, ಫಸ್ಟು ಆನ್ಲೈನ್ ನೀವು ಕೇಳೋವಂಥ ಕ್ವಶನ್ ಬಂದು ಫಸ್ಟು ಆನ್ಲೈನ್ ಟಿಕೆಟ್ ತೊಗೊಳ್ಳಿಲ್ಲ ಅಂದರೆ ನಾವು ಹೇಗೆ ದರ್ಶನ ಮಾಡೋದು ಅಂತ ಕೇಳ್ತೀರಾ. ಎಸ್, ಮಾಡ್ಬೋದು. ಆನ್ಲೈನ್ ಟಿಕೆಟ್ ಇಲ್ಲದೇ ನಾವು ದರ್ಶನವನ್ನು ನಾವು ಮಾಡ್ಬೋದು. ಸೊ ಫಸ್ಟ್ ಈಗ SD ಮತ್ತು SSD ಟೋಕನ್ಗಳ ಬಗ್ಗೆ ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ. SD ಟೋಕನ್ ಅಂದರೆ ಸರ್ವದರ್ಶನದ ಟೋಕನ್ಗಳು ಮತ್ತು ಆಫ್ಲೈನ್ನಲ್ಲಿ ವಿತರಣೆ ಮಾಡ್ತಾರೆ. ಇದು ಬಂದು ಆಫ್ಲೈನ್ನಲ್ಲಿ ವಿತರಣೆ ಮಾಡುವಂಥ ಟಿಕೆಟ್ಗಳಾಗಿರ್ತವೆ. ಫಸ್ಟು SSD ಟೋಕನ್ಗಳ ಬಗ್ಗೆ ನಾವು ಹೇಳೋದಾದರೆ, ಇಲ್ಲಿ ಫಸ್ಟ್ ಟೋಕನ್ಗಳನ್ನು ನಾವು ಮುಂಚಿತವಾಗಿಯೇ ಒಂದಿನ ಮುಂಚಿತವಾಗಿಯೇ ನಾವು ತಿರುಪತಿಯಲ್ಲಿ ಹೋಗಿ ತಿರುಮಲಕ್ಕೆ ಹೋಗಬೇಕಾಗುತ್ತೆ. ಒಂದಿನ ಮುಂಚಿತವಾಗಿಯೇ ನಿಗದಿತ ಕೌಂಟರ್ಗಳಲ್ಲಿ ಇದು ಬೆಳಗ್ಗೆ ಅಥವಾ ಮಧ್ಯರಾತ್ರಿ ಟೋಕನ್ಗಳು ಇಲ್ಲಿ ಕೊಡ್ತಾರೆ. ಮೊದಲು ಬಂದವರಿಗೆ ಮೊದಲು ಆದ್ಯತೆ ಇದ್ದೇ ಇರುತ್ತೆ. ಇದು ಬಂದು ಫ್ರೀ ಟಿಕೆಟ್ ಆಗಿರುತ್ತೆ. ದರ್ಶನಕ್ಕೆ ಇದು ನಿಗದಿತ ಸಮಯ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಷ್ಟೇ ಟೈಮ್ಗೆ ನೀವು ದರ್ಶನವನ್ನು ಮಾಡ್ತೀರಾ ಅಂತ ಹೇಳಿ ಕೊಟ್ಟಿರ್ತಾರೆ. ಇಲ್ಲಿ ಜಾಸ್ತಿ ಇಲ್ಲಿ ಅಂದರೆ ದೀರ್ಘವಾಗಿ ನಾವು ಸಾಲಿನಲ್ಲಿ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. 12ರಿಂದ 24 ಗಂಟೆವರೆಗೂ ನಿಮಗೆ ಟೈಮ್ ತೊಗೋಬೋದು ದರ್ಶನಕ್ಕೆ. ಸೊ ಹಾಗಾಗಿ ನೀವು ಯಾರು ಬೇಕಾದರೂ ತೊಗೋಬೋದು ದರ್ಶನ. ಇದು ಫ್ರೀ ಆದಂಥ ಟಿಕೆಟ್ ಆಗಿರುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ನಾವು ಬೇಗ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ. ಅಂದರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಈ ಶನಿವಾರ, ಭಾನುವಾರ ಮತ್ತು ರಜೆ ದಿನಗಳಲ್ಲಿ ಇದು ತುಂಬ ರಶ್ ಆಗಿರುತ್ತೆ. ಟೋಕನ್ಗಳು ಬೇಗ ಮುಗಿಯುವಂಥ ಚಾನ್ಸಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನೊಂದು ಸಲಹೆ ಏನಂತಂದರೆ, ಮಿಡ್ ವೀಕಲ್ಲಿ ನೀವು ಹೋಗಿ ದರ್ಶನ ಮಾಡಿದ್ರೆ, ಅದು ಮಿಡ್ ವೀಕ್ ಅಂದರೆ ಸೋಮವಾರದಿಂದ ಗುರುವಾರದವರೆಗೂ ನೀವು ಮುಂಚಿತವಾಗಿ ಒಂದಿನ ಹೋಗಿ ತಿರುಪತಿಯಲ್ಲಿ ಇದ್ದು ನೀವು ಟೋಕನ್ಗಳನ್ನು ತಗೋಬೇಕಾಗತ್ತೆ. ನಂತರ ಇಲ್ಲಿ SD ಟೋಕನ್ಗಳು ಎಲ್ಲಿ ಸಿಗ್ತವೆ ಮತ್ತು DD ಟೋಕನ್ಗಳು ಎಲ್ಲಿ ಸಿಗ್ತವೆ ಅಂದರೆ, ಫಸ್ಟು SD ಟೋಕನ್ಗಳಂದ್ರೆ ಏನು ಅಂತ ಇಲ್ಲಿ ಫಸ್ಟ್ ತಿಳ್ಕೊಬೇಕು ನೀವು. ಇಲ್ಲಿ ಭಕ್ತರಿಗೆ ಮುಖ್ಯವಾದ ವಿಚಾರ ಅಂದರೆ ಫ್ರೀಯಾದ ದರ್ಶನವನ್ನು ಕೊಡೋಕ್ಕೆ. ಇದು SD ಟೋಕನ್ಗಳಂದರೆ ಫ್ರೀಯಾದ ದರ್ಶನವನ್ನು ಇಲ್ಲಿ ಕೊಡೋದಕ್ಕೋಸ್ಕರ ಈ ಟಿಕೆಟನ್ನು ಸ್ಲಾಟ್ ಮಾಡಿರ್ತಾರೆ. ಇದರಿಂದಾಗಿ ಭಕ್ತರು ಸರತಿ ಸಾಲಿನಲ್ಲಿ ಕಾಯಬೇಕಾಗಿಲ್ಲ. ಅಂದರೆ ಈ ದರ್ಶನದಲ್ಲಿ SSD ಟೋಕನ್ಗಳಲ್ಲಿ ತುಂಬ ಟೈಮು ನೀವು ಕಾಯಬೇಕು ಅಂತ ಏನಿಲ್ಲ. DD ಟೋಕನ್ಗಳು ಇಲ್ಲಿ ದಿವ್ಯ ದರ್ಶನ ಅಂತ ಹೇಳಿದೆ. ದಿವ್ಯ ದರ್ಶನದಲ್ಲಿ ಮಾತ್ರ ನೀವು ಬೆಟ್ಟವನ್ನು ಯಾರ್ಯಾರು ಹತ್ತಬೇಕು ಅಂತ ಇರ್ತೀರೋ ಅವರು ಮಾತ್ರ ಶ್ರೀವಾರಿ ಬೆಟ್ಟ ಮತ್ತು ಅಲಿಪಿರಿ ಬೆಟ್ಟಗಳನ್ನು ಹತ್ತಿ ನಾವು ದರ್ಶನವನ್ನು ಮಾಡ್ತೀವಿ ಅನ್ನೋರಿಗೆ DD ಟೋಕನ್ಗಳನ್ನು ಇಲ್ಲಿ ಕೊಡ್ತಾರೆ, ತಗೋಬೇಕಾಗತ್ತೆ. ಇದು ಸಹ ಉಚಿತವಾದ ಟೋಕನ್ಗಳಾಗಿರುತ್ತೆ. ಇಲ್ಲಿ ಇದು ಬಂದು ನೀವು SSD ಟೋಕನ್ಗಳು ಎಲ್ಲಿ ಸಿಗ್ತವೆ ತಿರುಪತಿಯಲ್ಲಿ ಅಂತ ಅಂದರೆ, ಭೂದೇವಿ ಕಾಂಪ್ಲೆಕ್ಸು ಮತ್ತು ವಿಷ್ಣು ನಿವಾಸ ಮತ್ತು ಶ್ರೀವಾರಿ ಕಾಂಪ್ಲೆಕ್ಸು, ಇಲ್ಲಿ SSD ಟೋಕನ್ಗಳು ಸಿಗುವಂಥ ಜಾಗ ಆಗಿರ್ತವೆ. ಮತ್ತು DD ಟೋಕನ್ಗಳು ಎಲ್ಲಿ ಸಿಗ್ತವೆ, ಇಲ್ಲಿ ಅಲಿಪಿರಿ ಕಾಲ್ನಡಿಗೆಯಲ್ಲಿ ನಾವು ಅಲಿಪಿರಿ ಬೆಟ್ಟವನ್ನು ನಾವು ಹೋಗಬೇಕಾದ್ರೆ ಇಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಅಂತ ಸಿಗುತ್ತೆ. ಅಲ್ಲಿ DD ಟೋಕನ್ಗಳು ಸಿಗ್ತವೆ. ಮತ್ತು ಶ್ರೀವಾರಿ ಮೆಟ್ಟಲ್ ಹತ್ರ ಅಲ್ಲಿ ಟೋಕನ್ಗಳು ಕೂಡ ಸಿಗ್ತವೆ. ನೀವು ಮೆಟ್ಟಿಲನ್ನೇ ನೀವು ಬಳಿ ನಿಮಗೆ ಟೋಕನ್ಗಳು ಸಿಗುವಂಥ ಜಾಗ ಆಗಿರುತ್ತೆ. ನಿಮಗೆ ಬೆಟ್ಟನ ಹತ್ತಿ ಹೋಗಿ ದರ್ಶನ ಮಾಡಬೇಕು ಅಂತ ಅಂದರೆ ಮಾತ್ರ DD ಟೋಕನ್ಗಳನ್ನು ತಗೊಳ್ಳಿ. ಇಲ್ಲ ಅಂತಂದರೆ ನೀವು SD ಟೋಕನ್ಗಳನ್ನು ತೊಗೊಂಡ್ರೆ ನಡೆಯುತ್ತೆ. SD ಟೋಕನ್ಗಳಂದರೆ ಇನ್ನೇನಿಲ್ಲ, ಇಲ್ಲಿ ಸರ್ವದರ್ಶನ ಯಾರು ಬೇಕಾದರೂ ಹೋಗಿ ನೀವು ಓನ್ ವೆಹಿಕಲನ್ನು ತೊಗೊಂಡೋಗಿ ದರ್ಶನವನ್ನು ಮಾಡ್ಕೋಬೋದು SD ಟೋಕನ್ಗಳಿಗಂದರೆ. DD ಟೋಕನ್ಗಳಂದರೆ ನಿಮಗೆಲ್ಲ ಗೊತ್ತೇ ಇದೆ, ಶ್ರೀವಾರಿ ಮೆಟ್ಟಿಲುಗಳನ್ನು ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಇಲ್ಲ ಅಂದರೆ ಅಲಿಪಿರಿ ಬೆಟ್ಟವನ್ನು ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ.
ಯಾರಿಗೆಲ್ಲ 1 ವರ್ಷದ ಒಳಗಿನ ಮಕ್ಕಳು ಇರ್ತಾರೋ ಅವರು ಸುಪ್ಪತಮ್ ಇಂದ ಫ್ರೀಯಾಗಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇವ್ರಿಗೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಆದ್ರೆ ಈ ಎಂಟ್ರಿಯಲ್ಲಿ ನೀವು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಮಗು ಇದು ಬರ್ತ್ ಸರ್ಟಿಫಿಕೇಟ್ ಅಥವಾ ಡಿಸ್ಚಾರ್ಜ್ ಸಮ್ಮರಿನ ತಗೊಂಡೋಗ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಅಲೋ ಮಾಡ್ತಾರೆ. ಆ ಪೇರೆಂಟ್ಸ್ದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು, ಇಲ್ಲಿ ಫ್ರೀಯಾಗಿ ದರ್ಶನವನ್ನು ಕೊಡ್ತಾರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ತಿರುಪತಿಯಲ್ಲಿ ನಾವು ಡೈರೆಕ್ಟ್ ದರ್ಶನ ಮಾಡ್ಕೋಬೇಕು, ಬೇಗ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಇಲ್ಲಿ 500 ರೂಪೀಸ್ ಕೊಟ್ಟು ನೀವು ಡೈರೆಕ್ಟ್ ದರ್ಶನವನ್ನು ಮಾಡಿಕೊಂಡು ಬೇಗ ಹೋಗಿ ಬೇಗ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬರ್ಬೋದು. ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಗಳನ್ನು ನೀವು ತಗೊಂಡ್ರೆ ನಿಮಗೆ ಮೊದಲನೇ ಬಾಗಿಲಿಂದನೇ ನಿಮಗೆ ದರ್ಶನ ಮಾಡೋ ಅಂಥ ಚಾನ್ಸ್ ಸಿಗುತ್ತೆ. ನೀವು ದೇವರನ್ನ ತುಂಬ ಸಮೀಪದಿಂದ ನೀವು ದರ್ಶನ ಮಾಡೋ ಅಂಥ ಸೌಭಾಗ್ಯ ನಿಮ್ಮದಾಗಿರುತ್ತೆ. ಈ ರೀತಿ ನೀವು ದರ್ಶನವನ್ನು ಮಾಡ್ಕೋಬೇಕಂದ್ರೆ ಶ್ರೀವಾಣಿ ಟ್ರಸ್ಟ್ಗೆ ನೀವು 10,000 ರೂಪಾಯಿನ ಡೊನೇಟ್ ಮಾಡಿಬಿಟ್ಟು ಈ ಸೌಲಭ್ಯವನ್ನು ನೀವು ಪಡ್ಕೋಬೋದು. ಇನ್ನೊಂದು ವಿಶೇಷವಾದ ಸೂಚನೆ ಅಂದರೆ ಡಿಸೆಂಬರ್ 30ನೇ ತಾರೀಕಿನಿಂದ ವೈಕುಂಠ ಏಕಾದಶಿ ಇದೆ. ಅದೇ ರೀತಿ ನಿಮಗೆ ತಿರುಮಲದ ಡಿಸೆಂಬರ್ 30ರಿಂದ ಜನವರಿ 8ನೇ ತಾರೀಕುವರೆಗೂ ನಿಮಗೆ ವೈಕುಂಠ ದ್ವಾರದ ದರ್ಶನ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ SST ಟೋಕನ್ಗಳು ಇಲ್ಲಿ ಕೊಡೋದಿಲ್ಲ. ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕುವರೆಗೂ ಇಲ್ಲಿ SST ಟೋಕನ್ಗಳನ್ನು ಇಲ್ಲಿ ಕೊಡ್ತಾ ಇಲ್ಲ. ಸೊ ಆದ್ದರಿಂದ ನೀವು ಬೇರೆ ಡೇಟ್ಗಳಲ್ಲಿ ನೀವು ಹೋಗಿ SST ಟೋಕನ್ಗಳನ್ನು ತಗೊಂಡು ನೀವು ದರ್ಶನನ ಪಡ್ಕೋಬೇಕಾಗುತ್ತೆ. ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕ್ರಿಯೇಟಿವ್ ಆದಂಥ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.